ಈ ರಾಕ್ಷಸಿ ಮಾತು ನಂಬ್ಕೊಂಡು ನಿಮ್ಮ ಮಗಳ ಮೇಲೆ ಸಂಶಯ ಪಟ್ಬಿಟ್ಟೆ. ಶ್ರಾವಣಿ ನನ್ನ ಮಗಳೇ ಅಲ್ಲ ಅನ್ನೋ ಥರ ಮಾತಾಡಿ ನಿಮ್ಮ ಮಗಳ ಮೇಲೆ ಕಳಂಕ ಹೊರಿಸ್ಬಿಟ್ಟೆ. ನನ್ನ ಮಾತು ಕೇಳಿ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಕೋಪ ಬರ್ಬೋದು. ನಿಮ್ಗೆ ಏನ್ ತೋಚುತ್ತೋ ಆ ಶಿಕ್ಷೆ ನನಗೆ ಕೊಟ್ಟು ಅಮ್ಮವ್ರೆ, ಯಜಮಾನ್ರು ಇವಳು ಹೇಳಿರೋ ಸುಳ್ಳನ್ನ ಕೇಳ್ಕೊಂಡು ಅವ್ರ ಜೀವನನೇ ಹಾಳು ಮಾಡ್ಕೊಂಡ್ರು. ಏನೇನಾಯ್ತು ಅಂತ ಆಮೇಲೆ ನಿಮಗೆ ವಿವರವಾಗಿ ಹೇಳ್ತೀನಿ. ಆದರೆ ಈ ರಾಕ್ಷಸಿಗೆ ಶಿಕ್ಷೆ ಆಗಲೇಬೇಕು. ಇವಳು ಮಾಡಿರೋ ತಪ್ಪಿಗೆ ಸರಿಯಾದ ಶಾಸ್ತಿ ಆಗಲೇಬೇಕು. ಇವಳು ಮಾತು ಕೇಳ್ಕೊಂಡು ಕಟ್ಕೊಂಡು ಹೆಂಡ್ತಿರಿ ಸಂಶಯ ಪಟ್ಬಿಟ್ಟೆ. ನಂದಿನಿ ಗಂಗೆ ಅಷ್ಟೇ ಪವಿತ್ರ. ನಾನು ಅವಳ ಹತ್ರ ಕ್ಷಮೆ ಕೇಳಬೇಕು. ಆದ್ರೆ ಏನ್ ಮಾಡ್ಲಿ, ಅವಳು ಎಲ್ಲಿದ್ದಾಳೋ, ಹೇಗಿದ್ದಾಳೋ, ಬದುಕಿದ್ದಾಳೋ ಇಲ್ಲೋ ಅದೇ ಗೊತ್ತಿಲ್ಲ. ಈಗಲಾದ್ರೂ ನಂದಿನಿ ಮೊದಲು ವಿಷಯ ಯಜಮಾನ್ರಿಗೆ ಹೇಳ್ಬೋದಮ್ಮ? ಬೇಡ ಕೊಡ ಮಗನೇ, ಈಗ ಈ ನರರಾಕ್ಷಸಿಗೆ ಶಿಕ್ಷೆ ಕೊಡೋ ಸಮಯ. ಇದೆಲ್ಲ ಮುಗಿಲಿ, ಆಮೇಲೆ ಹೇಳೋಣ. ನನ್ನ ದಯವಿಟ್ಟು ಕ್ಷಮಿಸ್ಬಿಡು. ನನಗೆ ಗೊತ್ತು ಕಣ, ನಾನು ಮಾಡಿರೋ ತಪ್ಪು ಕ್ಷಮಿಸುವಂಥದ್ದಲ್ಲ. ಆದರೂ ಮನಸ್ಸಲ್ಲೇ ಪಶ್ಚಾತ್ತಾಪ ಪಡ್ತಾ ಇದೆ. ಈ ಪಶ್ಚಾತ್ತಾಪ ಪ್ರಾಯಶ್ಚಿತ್ತ ಆಗಬೇಕು ಅಂದ್ರೆ ಮೊದಲು ಈ ನರರೂಪದಲ್ಲಿರೋ ರಾಕ್ಷಸಿಗೆ ಶಿಕ್ಷೆ ಆಗಬೇಕು. ಇದು ನಿನ್ನ ಅಳಿಯ ನಿನ್ನ ಮೊಮ್ಮಗಳು ಇಬ್ರು ಸೈನ್ ಮಾಡಿರೋ ಪೇಪರ್ಸ್. ಈಗ ಅದೆಲ್ಲ ನನ್ನ ಹೆಸರು ರಿಜಿಸ್ಟರ್ ಆಗಿದೆ. ಈ ಥರದೊಂದು ದಿನ ಬರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಎಲ್ಲ ರೆಡಿಯಾಗಿಟ್ಟಿದ್ದೆ. ನಾನು ಸಂಪಾದನೆ ಮಾಡಿರೋ ಆಸ್ತಿಯಲ್ಲಿ ಆ ಮಗುಗೆ ಒಂದು ಪಾಲ್ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ನೀನು ಒಂದ್ಸಲ ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ಬಿಟ್ಟು ಸೈನ್ ಮಾಡ್ಬಿಡ್ವಿರೋ? ಅದೆಲ್ಲ ಬೇಡ ಅಕ್ಕ. ಎಲ್ಲಿ ಸೈನ್ ಮಾಡಬೇಕು ಕೊಡಕ್ಕ? ವಿರೋ, ಇಲ್ಲಿ ಸೈನ್ ಮಾಡು. ಇದು ವಿಜಯಾಂಬಿಕನ್ ತಾಕತ್ತು. ಅತ್ತೆಯವರು ನಿನ್ನ ಹಾವು ಅಂದ್ರು. ಆ ಮಾತು ಸುಳ್ಳು. ನೀನು ನರರೂಪದ ರಾಕ್ಷಸಿ, ರಕ್ತ ಪಿಶಾಚಿ. ನಿನ್ನಂತವಳನ್ನ ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೊಂಡಿದೀಯಾ?
ನಾನು ಗಂಗಾಧರ ಮೂರ್ತಿಗಳ ನೆರಳಲ್ಲಿ ಬೆಳೆದವನು. ನನಗೆ ಶಂಸೋದು ಗೊತ್ತು, ಕ್ರೂರವಾದ ಶಿಕ್ಷೆ ಕೊಡಿಸೋದು ಗೊತ್ತು. ಈಗಲೇ ನೀನು ಕಂಬಿ ಎಣ್ಸೋಗ್ ಮಾಡ್ತೀನಿ. ಇರೋ ನೀನ್ ಯಾಕೆ ಅಷ್ಟೊಂದು ಕಷ್ಟಪಡ್ತಿದ್ಯಾ? ನೀನೇ ಮುಳುಗೋಗ್ತಿದ್ಯಾ ಅಂಥದ್ರಲ್ಲಿ ನನಗೆ ಶಿಕ್ಷೆ ಕೊಡಿಸ್ತೀಯಾ? ಆಕ್ಚುಲಿ ನಿನ್ನ ಪರಿಸ್ಥಿತಿ ಹೇಗಿದೆ ಅಂತ ನಿನಗೇನಾದ್ರೂ ಐಡಿಯಾ ಇದೆಯಾ? ವೀರು, ಬನ್ನಿ ಹೇಳ್ತೀನಿ. ಯಜಮಾನ್ರೆ, ಸಾವಿತ್ರಿ, ನಿನ್ಗೆ ಈ ಮನೇಲಿ ಪ್ರೀತಿಸೋ ಗಂಡ ಸಿಗ್ಲಿಲ್ಲ ಅಂದ್ರು ನಿನ್ ಹೊಟ್ಟೆಲ್ ಬೆಳೀತಾ ಇರೋ ಮಗುಗೆ ಅಪ್ಪ ಸಿಕ್ಕಿದಾನೆ. ನೀನು ಈ ಮನೆ ಸೊಸೆ, ನೀನ್ ಇಲ್ಲೇ ಇರ್ಬೇಕು. ನಿನಗೆ ಈ ಮನೆಯಲ್ಲಿ ಯಾವ ತೊಂದರೆನೂ ಆಗದ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನಡೀರಿ ಅತ್ತೆಯವ್ರೆ.